ಇಲ್ಲಿರೋರು ಯಾರು ಒಳ್ಳೆಯವ್ರಲ್ಲ ಮಾವ. ನಿಮ್ ಮುಂದೆ ಮಾತ್ರ ಒಳ್ಳೆಯವ್ರ ತರ ನಡ್ಕೋತಾರೆ. ಆಸ್ತಿಗೋಸ್ಕರ ನಿಮ್ಮನ್ನ ಸಾಯಿಸ್ತಾರೆ ಮಾವ. ನೀಲಾಂಬರಿ ಸಾಕೋ 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 ಸಾಕೋ. ಇನ್ನೊಂದೇ ಒಂದ್ ಮಾತು ಚಿಕ್ಕಮ್ಮನ ಬಗ್ಗೆ ಮಾತಾಡಿದ್ರು ನೀನ್ ಬೇರೆ ಮುತ್ತು ಮಾವನ್ನೇ ನೋಡ್ಬೇಕಾಗತ್ತೆ. ಅವತ್ತು ಚಿತ್ರನ್ಗೆ ಇದೆಲ್ಲ ಭ್ರಮೆ, ಈ ಮನೇಲಿ ಯಾರು ಆ ರೀತಿ ನಡ್ಕೊಳ್ಳಲ್ಲ ಅಂತ 1000 ಸರಿ ಹೇಳಿದೀನಿ, ಆದ್ರೆ ಅವಳು ನಂಬ್ಲಿಲ್ಲ. ಇವಾಗ ನೀನು ಅದೇ ರೀತಿ ನಡ್ಕೊಳ್ತಿದ್ಯಾ? ನಾನೇನನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನನ್ನ ದೇವತೆ ಚಿಕ್ಕಮ್ಮನ ಬಗ್ಗೆ ಯಾರಾದ್ರೂ ಕೆಟ್ಟ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ಬೇರೆ ಯಾರಾದ್ರೂ ಈ ಮಾತು ಹೇಳಿದಿದ್ರೆ ಅವ್ರ ಜನ್ಮನ ಜಾಲಾಡ್ತಾ ಇದ್ದೆ. ಆದ್ರೆ ನೀನು ನನ್ನ ಎದುರಿಗೆ ನನ್ನ ಚಿಕ್ಕಮ್ಮನ ವಿರುದ್ಧನೇ ಕೆಟ್ಟದಾಗಿ ಮಾತಾಡಿ ಇನ್ನೂ ಜೀವಂತವಾಗಿದ್ಯಾ ಅಂದ್ರೆ ಖುಷಿ ಪಡು. ಮುತ್ತು, ಇಷ್ಟೊಂದು ಕೋಪ ಮಾಡ್ಕೋಬೇಡ, ಒಳ್ಳೇದಲ್ಲ, ಸಮಾಧಾನ ಮಾಡ್ಕೋ. ಮತ್ತಿನ್ನೇನ್ ಚಿಕ್ಕಮ್ಮ, ನಿಮ್ ವಯಸ್ಸೇನು ಅವಳ ವಯಸ್ಸೇನು? ನಿಮ್ ಮುಂದೆ ನಿಂತ್ಕೊಳ್ಳೋಕು ಯೋಗ್ಯತೆ ಇರಬೇಕು. ಅದು ಬಿಟ್ಟು ಆಸ್ತಿ ಅಂತೆ ಆಸ್ತಿ. ನೀನ್ ಏನೇ ಹೇಳಿದ್ರು ಒಂದ್ ಪಕ್ಷ ಕೇಳ್ತಿದ್ದೆ ಅನ್ಸುತ್ತೆ, ಆದ್ರೆ ಈ ವಿಷಯ ಅಷ್ಟು ಸುಲಭ ಅಲ್ಲ. ಇದು ಕಿವಿಗೆ ಹೋಗ್ತಾ ಇಲ್ಲ, ನೇರವಾಗಿ ಮನ್ಸಿಗೆ ಹೋಗ್ತಾ ಇದೆ. ಅದಕ್ಕೇನಾದ್ರೂ ಕೋಪ ಬಂದು ನಿನಗೆ ತೊಂದರೆ ಮಾಡಕ್ ಮುಂಚೆ ನನ್ನಿಂದ ದೂರ ನಿಂತ್ಕೋ ಅಂದೆ. ಮಾವ ಒಂದ್ ನಿಮಿಷ. ದೂರ ನಿಂತ್ಕೋ. ಈಗೇನ್ ಬೆಳ್ಳಿ, ಲಾಯರ್ ಬಂದು ನೀಲಾಂಬರಿ ಒಳ್ಳೆಯವರು ಅಂತ ಹೇಳಿದ್ರೆ ನಂಬ್ತೀಯಾ? ನೀವ್ಯಾಕೆ ಚಿಕ್ಕಮ್ಮ ಅವಳ ಮಾತಕ್ಕೆ ತಲೆ ಕೆಡ್ಸ್ಕೊಳ್ತಿದ್ದೀರಾ? ಮೊದಲು ಪೂಜೆ ಮುಗಿಲಿ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಸರ್. ಬೇಡ ಮುತ್ತು. ಚಿಕ್ಕಮ್ಮ, ಯಾಕೆ ಇಷ್ಟಕ್ಕೆಲ್ಲ ಅಳ್ತಾ ಇದ್ದೀರಾ? ನಾನು ಅಳ್ತಾ ಇರೋದಕ್ಕೂ ಒಂದು ಕಾರಣ ಇದೆ ಮುತ್ತು. ನಿನ್ನ ಜೀವನದಲ್ಲಿ ಒಂದು ದಿನಾನು ನೆಮ್ಮದಿಯಾಗಿ ಸಂತೋಷವಾಗಿದ್ದದನ್ನ ನಾನು ನೋಡಲೇ ಇಲ್ಲ. ಹೆಣ್ಮಕ್ಳು ಏನಾದರೂ ಒಂದ್ಸಲಿ ಮನ್ಸಲ್ಲಿ ಅಂದ್ಕೊಂಡ್ರೆ ಅದಕ್ಕೆ ದೇವರು ಅಷ್ಟು ಅಂತ ಅಂತಾನೆ ಮುತ್ತು. ಈ ವಿಚಾರದಲ್ಲೂ ಅಷ್ಟೆ. ನಿನ್ನ ಮದುವೆಗೆ ಪದೇ ಪದೇ ತಡೆ ಆಗ್ತಿರೋದು ಯಾಕೆ ಗೊತ್ತಾ? ಈ ಮದುವೆ ಸಂಪೂರ್ಣವಾಗಿ ಬೆಳ್ಳಿಗೆ ಇಷ್ಟ ಇಲ್ಲ, ಅದಕ್ಕೆ. ಬೆಳ್ಳಿ ಮನ್ಸಾರೆ ಒಪ್ಪೋವರೆಗೂ ನಿಮ್ಮ ಮದುವೆ ನಡೆಯೋದಿಲ್ಲ. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬೆಳ್ಳಿ ನನ್ನನ್ನು ಚೀತು ಅಂತ ಉಗಿದ್ರೂ ಪರವಾಗಿಲ್ಲ. ಒಂದು ವೇಳೆ ಈ ಮದುವೆಗೆ ಏನಾದರೂ ಅಡ್ಡಿ ಆದರೆ ನಾನು ಜೀವಂತವಾಗಿರಲ್ಲ. ಈ ರೀತಿ ಎಲ್ಲ ಮಾತಾಡಬೇಡಿ ಚಿಕ್ಕಮ್ಮ, ನನಗೂ ಅಳು ಬರುತ್ತೆ. ನನ್ನ ಮುತ್ತುಗೆ ನನ್ನ ಕಣ್ಣಮ್ಮನಿಗೆ ಮದುವೆ ಆದರೆ ಸಾಕು. ಇದೊಂದು ಕೋರಿಕೆ ಆ ದೇವರು ಈಡೇರಿಸಿದ್ರೆ ನನಗಷ್ಟೇ ಸಾಕು ಮುತ್ತು. ಅತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ. ನನ್ನ ಮಾತನ್ನ ನಂಬಿ ನೀವು ಸ್ವಲ್ಪ ಧೈರ್ಯವಾಗಿರಿ. ಮುತ್ತು, ಮಾಯಾ ತುಂಬ ಒಳ್ಳೆ ಹುಡುಗಿ. ನಾನು ಹೇಳಿದನ್ನೆಲ್ಲ ನಡೆಸ್ಕೊಡ್ಬೇಕು ಅಂತ ಎಷ್ಟೇ ಕಷ್ಟ ಆದರೂ
ಅದನ್ನು ತಡ್ಕೊಂಡು ಸುಮ್ಮನೆ ಇದ್ದಾಳೆ. ನನ್ನ ಜೀವಕ್ಕೇನಾದರೂ ಆದರೆ ಮಾಯಾಗ ಅನ್ಯಾಯ ಆಗ್ಬಿಡುತ್ತೆ ಮುತ್ತು. ನಿಮಗೂ ಏನೂ ಆಗಲ್ಲ, ಅವಳಿಗೂ ಏನೂ ಆಗಲ್ಲ. ಯಾರು ಏನೇ ಅಂದರೂ ಈ ಪೂಜೆ ನಡೆದೇ ನಡೆಯುತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮುತ್ತು, ಒಂದು ಸರ್ತಿ ಅನುಮಾನ ಬಂದಿದ ತಕ್ಷಣ ಅದನ್ನು ಪರಿಹರಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಹೂವಿಗೆ ಮೆತ್ಕೊಂಡಿರೋ ಕೆಸರಿನ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಅದನ್ನು ನಂಬಿಕೆ ಅನ್ನೋ ನೀರಿಂದ ಶುದ್ಧ ಮಾಡಿದ್ರೆ ಹೂವಿಗೊಂದು ಹೊಳಪು ಬರುತ್ತೆ. ನೀನು ಆದಷ್ಟು ಬೇಗ ಲಾಯರಿಗೆ ಫೋನ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರೋದಕ್ಕೆ ಹೇಳು ಮುತ್ತು. ಇವಳ ಮಾತಿಗೆಲ್ಲ ಏನು ಚಿಕ್ಕಮ್ಮ? ನೀನು ಚಿಕ್ಕಮ್ಮ ಹೇಳೋ ಮಾತನ್ನು ಕೇಳ್ತೀಯೋ ಇಲ್ವೋ? ಹಲೋ ಹಲೋ, ನಾನು ಮುತ್ತು ಮಾತಾಡ್ತಿರೋದು. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅರ್ಜೆಂಟಾಗಿ ಮನೆಗೆ ಬರೋಕ್ಕಾಗತ್ತಾ? ಸರಿ. ಏನಂದ್ರು? ಬರ್ತಾರಂತೆ ಚಿಕ್ಕಮ್ಮ. ಇಷ್ಟು ದಿನ ಬೆಳ್ಳಿ ಮುಗ್ದೆ ನಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ತುಂಬಾ ಸಾಫ್ಟ್ ಆಗಿ ನಡ್ಕೊಳ್ತಿದ್ದೆ. ಆದ್ರೆ ನೀನ್ ಯಾವಾಗ ಚಿಕ್ಕಮ್ಮನ ವಿರುದ್ಧನೇ ಮಾತಾಡ್ದೋ, ಈಗ ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಪಾಲಿಗೆ ನೀನ್ ಹಳೆ ಮುತ್ತು ಮಾವ ಸತ್ತೋದ. ಇನ್ ಯಾವತ್ತೂ ನೀನು ಅವನ್ನ ನೋಡಕ್ಕಾಗಲ್ಲ. ಲಾಯರ್ ಬರ್ತಿದ್ದಾರೆ, ಅವ್ರು ಬರೋವರೆಗೂ ಸ್ವಲ್ಪ ಸುಮ್ಮನೆ ಎದ್ಬಿಡು. ಅವ್ರು ಬಂದು ಮಾತಾಡ್ಲಿ. ಅದೇನು ಹೇಳಬೇಕು ಅಂತಿದ್ಯೋ ಹೇಳು. ಅಲ್ಲಿವರೆಗೂ ನಾನು ಕಾಯ್ತೀನಿ. ಮುತ್ತು ಸರ್, ಬನ್ನಿ ಸರ್ ಒಳಗೆ. ನಮಸ್ತೆ. ನಿನ್ನೆ ಬೆಳ್ಳಿನ ಹರಿಣಿ ನಿಮ್ಮ ಆಫೀಸಿಗೆ ಬಂದು ಚಿತ್ರ ಬರೆದಿರೋ ಡೈರಿ ಕೊಟ್ರಂತೆ, ನಿಜನಾ? ಬೆಳ್ಳಿಯವ್ರು ಗೊತ್ತು, ಆದರೆ ಅರಣಿ ಯಾರು? ಚಿತ್ರ ಡೈರಿ ವಿಷಯ ಅಂತ ಹೇಳಿದ್ರಲ್ಲ, ನಿನ್ನೆ ನಮ್ಮ ಆಫೀಸ್ಗೆ ಡೈರಿ ವಿಷಯವಾಗಿ ಯಾರೂ ಬಂದಿಲ್ಲ ಮುತ್ತು ಸರ್. ಅದರಲ್ಲೂ ಬೆಳ್ಳಿ ಅಂತೂ ಬಂದೇ ಇಲ್ಲ. ಚಿತ್ರ ಸಾಯೋದಕ್ಕೆ ಮುಂಚೆ ನಿಮ್ಮ ಆಫೀಸಿಗೆ ಬಂದು ಪೇಪರ್ಸು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಂತೆ ಬೆಳ್ಳಿ ಹೇಳ್ತಿದ್ದಾಳೆ. ತಪ್ಪು ಬೆಳ್ಳಿ, ನೀನು ಹೇಳ್ತಾರೆ ತುಂಬ ತಪ್ಪಮ್ಮ. ಸತ್ತವ್ರ ಹೆಸರನ್ನು ಉಪಯೋಗಿಸ್ಕೊಂಡು ಆ ರೀತಿ ಸುಳ್ಳು ಹೇಳ್ಬಾರ್ದು. ಬೆಳ್ಳಿ, ನೀ ತುಂಬ ಒಳ್ಳೆ ಹುಡುಗಿ, ಆದರೆ ಯಾಕೆ ಈ ರೀತಿ ಕಟ್ಕತೆ ಕಟ್ಟಿ ಎಲ್ಲರೂ ನಂಬಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಮುತ್ತು ಸರ್, ಬೆಳ್ಳಿ ಆಫೀಸ್ಗಾಗಲಿ ಮನೆಗಾಗಲಿ ಬಂದಿಲ್ಲ. ಯಾವುದೇ ಡೈರಿ ಆಗಲಿ ಪೇಪರ್ಸ್ ಆಗಲಿ ಕೊಟ್ಟಿಲ್ಲ. ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ? ನೆನ್ನೆ ನೋಡಿದ್ರೆ ಮನೆಗೆ ಬಂದು ಮುತ್ತು ಮಾವಂಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಡೈರಿ ತಗೊಂಡ್ರಿ. ಈಗ ನೋಡಿದ್ರೆ ನಾನೇ ಸುಳ್ಳು ಹೇಳ್ತಿದ್ದೀನಿ ಅಂತ ಮಾತು ಬದಲಾಯಿಸ್ತಿದ್ದೀರಲ್ಲ. ಲಾಯರ್ ಸರ್ ಏನಕ್ಕೆ ಸುಳ್ಳು ಹೇಳಿದ್ರು ಅಂತ ನನಗೀಗ ಗೊತ್ತಾಗ್ತಿದೆ. ಹೇ ಮಾಯಾ, ನೀನು ನಿಮ್ಮ ಅಪ್ಪ ಸೇರಿ ಇವರನ್ನು ಹೆದರ್ಸ್ಬಿಟ್ಟಿದ್ದೀರಾ. ಏನಾದ್ರೂ ಮಾಡಿ ನಾನು ಬೆಳ್ಳಿನ ಕಾಪಾಡಲೇಬೇಕು. ಮುತ್ತು ಮಾವ ತುಂಬಾ ಕಷ್ಟದ ಪರಿಸ್ಥಿತಿಲಿದ್ದಾರೆ. ಇದೊಂದ್ಸರಿ ಸತ್ಯ ಹೇಳಿ ಸರ್. ಬೆಳ್ಳಿ, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಗ್ ಸುಮ್ಮನೆ ಇರಕ್ಕಾಗತ್ತೆ ಹರಿಣಿ? ಮುತ್ತು ಮಾವಂಗೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದ್ರೂ ಎದುರ್ಸಕ್ ತಯಾರಾಗಿದ್ದೀನಿ.
ಸರ್, ಚಿತ್ರಕ್ಕ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಿ. ಅದನ್ನ ಮುತ್ತು ಮಾವಂಗ್ ಕೊಡಿ, ಅದನ್ನ ನೋಡಿದಾಗಾದ್ರೂ ನಂಬ್ತಾರೆ. ದಯವಿಟ್ಟು ನಿಮ್ ಕೈ ಮುಗಿತೀನಿ ಸರ್, ಡಾಕ್ಯುಮೆಂಟ್ಸ್ ಕೊಡಿ. ಯಾವ ಡಾಕ್ಯುಮೆಂಟ್ಸು? ಏನು ಹೇಳ್ತಿದ್ಯಮ್ಮ ಬೆಳ್ಳಿ? ದಯವಿಟ್ಟು ಹೇಳಿ, ಮುತ್ತು ಮಾವನ್ ಪ್ರಾಣ ಉಳಿಸ್ಕೊಡಿ ಸರ್. ಸತ್ಯನ ಮುಚ್ಚಿಟ್ಟು ನಿಮ್ಮ ಮನ್ಸಿಗೆ ನೀವೇ ದ್ರೋಹ ಮಾಡ್ಕೊಳ್ತಿದ್ದೀರಾ. ಇದು ತಪ್ಪಲ್ವಾ ಸರ್? ಆ ದೇವ್ರು ನಿಮ್ಮನ್ನ ಖಂಡಿತ ಕ್ಷಮಿಸಲ್ಲ. ತೆಗೆದು ಬಿಟ್ಟ ಅಂದ್ರೆ ಬಾಯಲ್ಲಿ ಒಂದ್ ಅಲ್ಲೂ ಇರಬಾರ್ದು. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀಯಾ? ನಮ್ ತಾತ ಮುತ್ತಾತನ ಕಾಲದಿಂದ ಅವ್ರ ಮನೆಯವರೇ ನಮಗ್ ಲಾಯರಾಗಿ ದುಡ್ಕೊಂಡು ಬಂದಿರೋದು. ಈ ಮನೇಲಿ ಒಬ್ಬರಾಗಿದ್ದಾರೆ, ಅಂತವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತೀಯಲ್ಲ. ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಲ್ವಾ? ಮಾವ, ನೀವು ನನಗೆ ಹೊಡಿತೀರಾ ಹೊಡಿರಿ, ಸಾಯಿಸ್ತೀರಾ ಸಾಯಿಸ್ಬಿಡಿ. ಆದ್ರೆ ಒಂದ್ ಮಾತಂತೂ ನಿಜ, ಇಲ್ಲಿರೋರು ಯಾರು ಒಳ್ಳೆಯವರಲ್ಲ. ಅವರು ಸುಳ್ಳು ಹೇಳ್ತಿದ್ದಾರೆ ಮಾವ. ಆ ತಾಯಿ ಚಾಮುಂಡಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಸಾಕು ಬೆಳ್ಳಿ, ಅವ್ರಿಗೆ ಘನತೆ ಗೌರವ ಇದೆ. ಅವ್ರನ್ನ ಕಾಲ್ ಮಾಡಿ ಕಳ್ಸಿದ್ದು ನಿನ್ನಿಂದ ಅವಮಾನ ಮಾಡ್ಕೊಳಕಲ್ಲ. ಚಿತ್ರಕ್ಕ ಬರ್ದಿರೋ ಡೈರಿ ಆದ್ರೂ ನನ್ನ ಹತ್ರ ಇದ್ದಿದ್ರೆ ಆಗ್ಲಾದ್ರೂ ನೀವು ನನ್ನನ್ನು ನಂಬ್ತಿದ್ರಿ. ಆದ್ರೆ ಈಗ ಆ ಡೈರಿನೂ ನನ್ನ ಹತ್ರ ಇಲ್ಲ. ನಾನು ನಿಮ್ಮನ್ನ ಹೇಗ್ ನಂಬಿಸ್ಲಿ ಮಾವ? ಹರಿಣಿ, ನೀನಾದ್ರೂ ಹೇಳು ಹರಿಣಿ. ನಾವ್ಯಾವಾಗ ಲಾಯರ್ ಸರ್ ಆಫೀಸ್ಗೆ ಹೋಗಿದ್ವಿ ಬೆಳ್ಳಿ? ನಮಗೆ ಚಿತ್ರಕ್ಕನ್ ಡೈರಿ ಯಾವಾಗ ಸಿಕ್ತು? ನಾವ್ಯಾವಾಗ ಇವ್ರ ಮನೆಗೆ ಹೋಗಿದ್ವಿ? ನಿನ್ ಕನ್ಸೇನಾದ್ರೂ ಕಂಡ? ನಿಂಗೆಲ್ಲೋ ಭ್ರಮೆ ಅನ್ಸುತ್ತೆ ಬೆಳ್ಳಿ, ನಾವಿವ್ರ ಮನೆಗೆ ಹೋಗಿಲ್ಲ. ಇವಳೇನ ಬಾಯಿಗೆ ಬಂದಂಗೆ ಮಾತಾಡಿದ್ಲು ಅಂತ ನಿಮಗೆ ಫೋನ್ ಮಾಡಿ ಇಲ್ಲಿವರೆಗೂ ಕರೆಸಿದ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ. ಹೌದು ಸರ್, ತಪ್ಪು ತಿಳ್ಕೊಬೇಡಿ. ಏನು ಕೆಲಸ ಇತ್ತೆ ಇನ್ನೂ ಅದನ್ನೆಲ್ಲ ಬಿಟ್ಟು ಇಷ್ಟು ದೂರ ಬಂದಿದ್ದೀರಿ. ಬೆಳ್ಳಿಯವರು ಸ್ವಲ್ಪ ದಿನದಿಂದ ವಿಚಿತ್ರವಾಗಿ ನಡ್ಕೊತಿದ್ರು ಅಂತ ಮುತ್ತು ಅವ್ರು ಹೇಳಿದರು. ಮೋಸ್ಟ್ಲಿ ಆ ವಿಚಾರವಾಗಿ ಈಗ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾವುದಕ್ಕೂ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ ರೋಗನ ಗುಣಪಡಿಸಿ. ಮುತ್ತು ಸರ್ ಹೇಳಿದ್ದನ್ನು ಮರಿಬೇಡಿ, ಬೆಳ್ಳಿನ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ. ಅಮ್ಮ, ನಾನೇನು ಬರ್ತೀನಮ್ಮ. ಬೆಳ್ಳಿಯಮ್ಮ, ಹೂವು ಏನು ಬೇಡ. ಅಣ್ಣ ಹೂವು ಕೊಡಕ್ ಬಂದಿಲ್ಲ ಅಣ್ಣ, ಚಿಲ್ಲರೆ ಕೊಟ್ಟೋಗೋಣ ಅಂತ ಬಂದೆ. ಚಿಲ್ಲರೆ ಕಾಸ? ಹೌದಣ್ಣ, ಬೆಳ್ಳಿಯಮ್ಮ ನೆನ್ನೆ ದೇವಸ್ಥಾನಕ್ಕೆ ಬಂದು ಮುತ್ತುಮ್ಮವನ್ಗೂ ನನಗೂ ಮದುವೆ ಆಗಲಿ ಅಂತ ಪೂಜೆ ಮಾಡಿಸ್ಕೊಂಡು ಹೋದ್ಲು. ನೆನ್ನೆ ಅಲ್ಲಿ ಹೂವು ತಗೋಬೇಕಾದ್ರೆ 500 ರೂಪಾಯಿಗೆ ಚಿಲ್ಲರೆ ಇಲ್ಲ ಅಂದ್ಲು. ಅದಕ್ಕೆ ಇವತ್ತು ಕೊಟ್ಟೋಗೋಣ ಅಂತ ಬಂದೆ. ಏನ್ ಹೇಳ್ತಿದ್ದೀರಾ ಅಕ್ಕ ನೀವು? ನಿನ್ನೆ ನಾನ್ ದೇವಸ್ಥಾನಕ್ಕೆ ಬಂದಿದ್ನ? ಹೌದಮ್ಮ, ನೆನ್ನೆ ಬಂದು 108 ದೀಪ ಹಚ್ಚಿ ಪೂಜೆ ಮಾಡಿಸಿ ಪ್ರಸಾದ ಕೊಟ್ಟೋದೆ ಎಲ್ರಿಗೂ. ಸುಳ್ಳು ಹೇಳ್ತಿದ್ದೀರಾ ನೀವು? ನೆನ್ನೆ ನಾನು ಲಾಯರ್ ಆಫೀಸಿಗೆ ಬಿಟ್ರೆ ಬೇರೆ ಇನ್ನೆಲ್ಲೂ ಹೋಗಿಲ್ಲ. ಸುಳ್ಳು ನಾನೇ ಕಮ್ಮ ಹೇಳಿ? ಹಾಗಾದ್ರೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನಿನ್ನೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಅಂತ. ದೇವ್ರ ಮೇಲೆ ಆಣೆಗೂ ಬಂದಿದ್ದೆ ಅಮ್ಮ. ದೊಡ್ಡ ಮನೇಲಿ ಇದ್ಕೊಂಡು ಯಾಕೆ ಈ ಸಣ್ಣ ಬುದ್ಧಿ? ನೋಡಿಮ್ಮ, ಅವಳು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಬಿಡಿ ಅಣ್ಣ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಮತ್ತು ಮಾವ, ಇನ್ನು ಏನು ಹೇಳಬೇಕು ಅನ್ಕೊಂಡಿದ್ಯಾ? ಲಾಯರ್ ಆಗಲಿ ಹೂಮಾರರ್ ಆಗಲಿ ಸುಳ್ಳು ಹೇಳ್ತಿದ್ದಾರೆ.
ನೀನು ಮಾತ್ರ ನಿಜ ಹೇಳ್ತಿದ್ದೀನಿ ಅಂತಲ್ಲ. ಮಾವ ನಾನು ನಿಮಗೆ ಹೇಗೆ ನಂಬಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಮಾವ. ಸತ್ಯವಾಗಿ ನಡ್ಕೊಂಡ್ರೆ ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ. ನಿನ್ನೆ ನೀನು ಲಾಯರ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ ಮಾತ್ರ ದೇವಸ್ಥಾನಕ್ಕೆ. ಅದರಲ್ಲೂ ನಿನ್ನ ಮದುವೆ ಆಗ್ಬೇಕು ಅಂತ ಬೇಡ್ಕೊಂಡು ಬಂದಿದ್ಯಾ. ಸ್ವಲ್ಪನೂ ನಾಚಿಕೆ ಆಗಲ್ವಾ? ಇದ್ರಲ್ಲಿ ಏನ್ ಪ್ರೂವ್ ಮಾಡ್ಬೇಕು ಅಂತ ಹೊರಟಿದ್ಯಾ? ಪ್ರತಿ ಸರಿ ನಾನು ನಿನ್ ಮಾತು ಕೇಳಬೇಕು ಅಂತನಾ, ಅಥವಾ ನೀನ್ ಎಲ್ಲ ಸುಳ್ಳು ಕೇಳಿ ನಿನ್ನ ಮುಗ್ದೆ ಅನ್ಕೋಬೇಕು ಅಂತನಾ? ನಿನ್ ಮನ್ಸಲ್ಲಿ ಏನಿದೆ ಹೇಳು ಬೆಳ್ಳಿ. ಅದೇನು ಅಂತ ನಾನು ಹೇಳ್ತೀನಣ್ಣ. ಬೆಳ್ಳಿ ದೇವಸ್ಥಾನಕ್ಕೆ ಹೋಗಿ ನಿಂದು ಅವಳದು ಮದುವೆ ಆಗಲಿ ಅಂತ ಕೇಳ್ಕೊಂಡಿದ್ದಾಳೆ. ನಿಂದು ಮಾಯಂದು ಮದುವೆ ಆಗಲಿ ಅಂತ ಕೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ ಅಣ್ಣ? ನೀನು ಮಾಯಾ ಮದುವೆ ಆಗೋದು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ. ಮುತ್ತು, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ನೀನು ಅವಳಿಗೆ ತುಂಬ ಸದರ ಕೊಟ್ಟಿದೀಯ. ಅವಳು ಹೇಳ್ದಾಗೆಲ್ಲ ಕೇಳ್ತೀಯ ನೋಡು. ಅದಕ್ಕೆ ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಅವಳ ಮನಸ್ಸಲ್ಲಿ ಬೇರೂರ್ಬಿಟ್ಟಿದೆ. ಮೊದಲು ಅವಳು ಅದನ್ನು ಕಿತ್ತು ಹಾಕಬೇಕು. ಬೆಳ್ಳಿ, ಚಿಕ್ಕಮ್ಮ ಹೇಳ್ತಿರೋದು ನಿಜನಾ? ನಾನು ಮಾಯಾ ಮದುವೆ ಆಗ್ಬಾರ್ದು ಅಂತ ನೀನು ಅನ್ಕೊಂಡಿದ್ಯಾ? ನಿನ್ನೆ ಕೇಳ್ತಿರೋದು ಬೆಳ್ಳಿ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ಬೇಕು. ಹೌದು ಅಥವಾ ಇಲ್ಲ ಅಂತ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ನನ್ಗೆ ಅರ್ಥ ಆಗೋದು. ಅವಳು ಹೇಗೆ ಹೇಳ್ತಾಳೆ? ಮುಕ್ಕೋಟಿ ದೇವರುಗಳ ಹತ್ರ ಕರ್ಕೊಂಡು ಹೋಗಿ ಪ್ರಮಾಣ ಮಾಡಿಸಿದ್ರು ಅವಳು ಈ ಮಾತನ್ನ ಒಪ್ಕೊಳ್ಳಲ್ಲ. ಸಾವನ್ನೇ ಗೆದ್ದು ಬಂದವಳಿಗೆ ಪರಿಹಾರ ಪೂಜೆ ಮಾಡಿಸದೆ ಆಸ್ತಿ ಕೊಟ್ಟೆ. ಆದ್ರೀಗ ನಿನ್ನೆ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗಿದೆ. ಅದಕ್ಕೆ ಈ ರೀತಿ ನಡ್ಕೋತಾ ಇದ್ದಾಳೆ. ನಿನ್ನ ಮಾಯಾ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ ಓಡಾಡ್ತಾ ಇರೋಳು ನಾನೇ ಇಲ್ಲ ಅಂದರೆ ಯಾರು ನಿನ್ನ ಮದುವೆನ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ? ಅದಕ್ಕೆ ಅವಳು ಈ ರೀತಿ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳೆ. ಒಂದು ವೇಳೆ ಆ ಲಾಯರ್ ಬಂದು ನಿಜ ಹೇಳ್ದಿದ್ದಿದ್ರೆ ನನ್ನನ್ನೇ ಆರೋಪಿ ಮಾಡಿಬಿಡ್ತಿದ್ಲಲ್ಲ ಮುತ್ತು. ಅವಳು ಹೇಳ್ಬಿಟ್ರೆ ನಂಬೋರು ಯಾರು ಚಿಕ್ಕಮ್ಮ ಇಲ್ಲಿ? ನಂಬಲೇಬೇಕು ಮಾವ. ಆಸ್ತಿಗೋಸ್ಕರ ಸಾಕು ಸಾಕು. ಆಸ್ತಿ 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 ಏನ್ ಆಸ್ತಿ? ಆಸ್ತಿಗಿಂತ ನನಗೆ ಚಿಕ್ಕಮ್ಮನೇ ಮುಖ್ಯ. ಅವ್ರು ಕೇಳಿದ್ರೆ ಪ್ರಾಣನೇ ಕೊಡ್ತೀನಿ ಅಂತದ್ರಲ್ಲಿ ಆಸ್ತಿ ಬರ್ಕೊಡಲ್ವಾ? ನನಗೇನಾದ್ರೂ ಆದ್ರೆ ಅಂತ ತಾನೇ ನಿನಗೆ ಭಯ. ಯಾವುದೇ ಪರಿಸ್ಥಿತಿಲಿದ್ರು ಹೇಗೆ ಗೆದ್ದು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದ್ರೆ ನೀನ್ ಕೊಟ್ಟಿದ್ದು ಬರೀ ನೋವು, ಅನುಮಾನದ ಮಾತುಗಳು. ನಿನ್ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದೆ, ಅದೆಲ್ಲ ತಪ್ಪು ಅಂತ ನೀನೇ ಪ್ರೂವ್ ಮಾಡ್ಬಿಟ್ಟೆ. ಇವತ್ತು ನಾನು ಮಾಡಿದ್ದು ನಿಮಗೆ ತಪ್ಪು ಅನ್ನಿಸ್ಬೋದು, ಆದ್ರೆ ಒಂದಲ್ಲ ಒಂದಿನ ನಿಜ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಬಾಬಾ. ಬೆಳ್ಳಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ದೊಡ್ಡವ್ರನ್ನ ಏನಕ್ಕೆ ಎದುರಾಕೊಡ್ತೀಯ ಹೇಳು? ನೀನ್ ನನ್ನ ಹತ್ರ ಮಾತಾಡ್ಬೇಡ ಹರಿಣಿ. ನಿನ್ನೆ ಲಾಯರ್ ಆಫೀಸಿಗೆ ಹೋಗಿದ್ದು, ಡೈರಿ ಕೊಟ್ಟಿದ್ದು ಎಲ್ಲ ವಿಚಾರ ನಿನಗೆ ಗೊತ್ತಿತ್ತು, ಆದ್ರೂ ಸುಳ್ಳು ಹೇಳ್ದೆ. ಈಗ ನಾನು ನಿನ್ ಪಾಲ್ಗೆ ಬದುಕಿದ್ರು ಒಂದೇ, ಸತ್ರು ಒಂದೇ. ನಾನು ಸತ್ತೋಗಿದ್ದೀನಿ ಅನ್ಕೊಂಡು ದಯವಿಟ್ಟು ಸುಮ್ಮನಿದ್ಬಿಡು. ಅಂದ್ರೆ ನೀನ್ ಮಾತ್ರ ನಿಜ ಹೇಳ್ತಿದ್ಯಾ, ಮನೆಯವರೆಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲ? ಆಸ್ತಿಗೋಸ್ಕರ ಇವರೆಲ್ಲ ಈ ರೀತಿ ಮಾಡ್ತಿರೋದು 100% ಸತ್ಯ ಮಾವ. ಒಂದ್ ವೇಳೆ ನಾನು ಹೇಳ್ತಿರೋದು ಸುಳ್ಳಾಗಿದ್ರೆ ಅತ್ತೆಗೆ ಚಿಕ್ಕ ಮಾವನ ಮೇಲೆ ಆಣೆ ಮಾಡಕ್ ಹೇಳಿ. ಮುತ್ತು, ಕೈ ಇಳಿಸೋ. ಮುತ್ತು, ಚಿಕ್ಕಮ್ಮ ಹೇಳ್ತಾ ಇದ್ದೀನಿ, ಕೈ ಇಳಿಸೋ. ಇವ್ಳು ಹೀಗೆ ಬಿಟ್ರೆ ನಿಮ್ಮಲ್ಲಿ ಚಾಡಿ ಹೇಳ್ತಾನೆ ಇರ್ತಾಳೆ ಚಿಕ್ಕಮ್ಮ. ಅವಳು ಅಷ್ಟೊಂದು ಕೇಳ್ತಾ ಇದ್ದಾಳೆ, ಆಣೆ ತಾನೆ ಮಾಡ್ತೀನಿ ಬಿಡು.